ಪ್ರಕರಣ ಆಗಿದೆ ಬಿಜೆಪಿ ಕಾಲದಲ್ಲಿ ಅಂತ ಆರೋಪ ಮಾಡಿದ್ರು. ಆದ್ರೆ ಬಿಜೆಪಿ ಅವರು ಹೇಳ್ತಿರೋದು ಅಂತಂದ್ರೆ ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇದು ಮಾಡ್ತಾ ಇದಾರೆ. ಯತ್ನಾಳ್ ಅವರು ಕಾಂಗ್ರೆಸ್ ಜೊತೆ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರೆ ನಿಮಗೆ ಕಳೆದ 5 ವರ್ಷದಿಂದ ಯತ್ನಾಳ್ ಅವರು ನಿಮ್ಮ ಮೇಲೆ ಬಾಂಬ್ ಹೋಗಿದ್ದಾನೆ ಇದ್ದಾರೆ. ಒಂದಾದ್ಮೇಲೆ ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಬೇರೆ ಇಲ್ಲ. ನಿನ್ನೇನೋ ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ. ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತಿಳ್ಕೊಂಡು ಆಕ್ಷನ್ ತಗೋತಾರ ಅಂತೇಳಿ. ನಿಮ್ಮ ದುರ್ಬಲ್ಯ ಅದು ಅಂದ್ರೆ ನಿಮ್ಮ ಏನೋ ಸತ್ಯ ಇರ್ಬೋದು. ಯತ್ನಾಳ್ ಅವರು ಹೇಳಿದ್ದೆಲ್ಲನೂ ಕೂಡ ಅದಕ್ಕೆ ಹೆದರ್ತಾ ಇದ್ದಾರೆ ನೀವು ಆಕ್ಷನ್ ತಗೊಳಕ್ಕೆ. ಯತ್ನಾಳ್ ಅವರು ಏನೆಲ್ಲ ಹೇಳಿದ್ದಾರೆ ಕಳೆದ 5 ವರ್ಷದಲ್ಲಿ, 5 ವರ್ಷ 3 ತಿಂಗಳು 4 ತಿಂಗಳು 5 ವರ್ಷ 5.5 ವರ್ಷದಲ್ಲಿ ಏನೇನು ಯತ್ನಾಳ್ ಹೇಳಿದ್ದಾರೆ ಎಲ್ಲ ಸತ್ಯ ಇದೆ. ಅದಕ್ಕೆ ಬಿಜೆಪಿ ಅವರು ಹೆದರ್ಕೊಂಡಿದ್ದಾರೆ. ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ. ಅದು ಇವರು ಬಿಜೆಪಿಯವರು ಅವರ ದೌರ್ಬಲ್ಯಗಳೇನಿದಾವೆ ಅದೆಲ್ಲ ಯತ್ನಾಳ್ ಅವ್ರ ಕಡೆ ಇದೆ ಅಂತ ಅನಿಸ್ತದೆ ನೋಡಿದ್ರೆ. ಯಾಕಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತಾ ಇಲ್ಲ. ಹೌದಪ್ಪ ಕಾಂಗ್ರೆಸ್ ಏಜೆಂಟ್ ಅಂತೂ ಕೊಡ್ರಿ, ನೀವು ಆಕ್ಷನ್ ತಗೊಳಕ್ ನಮ್ಗೆ ಇರ್ತಂದ್ರು. ಬಿಜೆಪಿ ಅವರ ವೀಕ್ನೆಸ್ ಎಲ್ಲ ಯತ್ನಾಳ್ ಹತ್ರ ಇದೆಯಂತೆ ಸರ್. ನನಗೆ ಗೊತ್ತಿಲ್ಲ, ಮತ್ತೆ ಆಕ್ಷನ್ ತಗೊಳಕ್ಕೆ ಹಂಗೆ ಅನಿಸ್ತದೆ. ಸರ್ ಈಗ ಯತ್ನಾಳ್ ಅವರು ಅದೇ ಕಾಂಗ್ರೆಸ್ ಏಜೆಂಟ್ ಅಷ್ಟೇ ಇಲ್ಲ, ಕಾಂಗ್ರೆಸ್ಗೂ ಯತ್ನಾಳ್ಗೂ ಸಂಬಂಧ ಇಲ್ಲ. ಸರ್ ಈಗ ಯತ್ನಾಳ್ ಅವರು ಆರೋಪ ಮಾಡ್ತಾ ಇದ್ದಾರೆ ಅವ್ರ ಹತ್ರ ದಾಖಲೆ ಇರ್ಬೋದು, ಆ ಕಾರಣಕ್ಕೋಸ್ಕರ ಆಕ್ಷನ್ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ, ಆದ್ರೆ ಸರ್ಕಾರದ ಒಳಗಡೆಗೆ ಒಂದಷ್ಟು ದಾಖಲೆಗಳಂತೂ ಇದ್ದೇ ಇರ್ತವೆ ಸರ್. ಹಿಂದಿನ ಕಾಲದಲ್ಲಿ ಏನೇನಾಗಿತ್ತು ಅನ್ನೋದನ್ನ ಆ ತರದ ಸರ್ಕಾರದ ಹತ್ರ ಏನೋ ದಾಖಲೆ ಇದೆಯಾ ಸರ್? ಸರ್ಕಾರ ನಾನು ಹೇಳ್ತಾ ಇದ್ದೀನಲ್ಲ, ಈಗಾಗಲೇ ಫ್ಲೋರ್ ಆಫ್ ದ ಹೌಸ್ ಕೂಡ ಹೇಳಿದ್ದೀವಿ, ತನಿಖೆನೂ ಕೂಡ ಮಾಡ್ತಾ ಇದ್ದೀವಿ. ಈಗ ಈ ಕೊರೋನಾ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಬೇರೆ ಏನು ಹಗರಣಗಳಾಗಿದ್ದಾವೆ, ಆ ಎಲ್ಲಾ ಕೊರೋನಾ ಹಿಡ್ಕೊಂಡು ಎಲ್ಲವನ್ನು ಕೂಡ ಸರ್ಕಾರ ಈಗ ಅದನ್ನ ತನಿಖೆ ಮಾಡ್ತಾ ಇದ್ದೀವಿ. ಆ ತನಿಖೆಯಲ್ಲಿ ಸತ್ಯಾಸತ್ಯ ಹೊರಗೆ ಬರ್ತದೆ. ಸರ್ಕಾರ ಸುಮ್ಮನೆ ಕೂತಿಲ್ಲ. ಬಿಜೆಪಿ ಅವರಲ್ಲಿ ಏನೇನೇ ಆಗಿದಾವು ಎಲ್ಲವನ್ನ ನಾವು ಇದು ಮಾಡ್ತೇವೆ. ವಿಶೇಷವಾಗಿ ಕೊರೋನಾದಲ್ಲಿ ಆಗಿರುವಂತಹ ಅವ್ಯವಹಾರಗಳಿದ್ದಾವೆ ಅವೆಲ್ಲವನ್ನು ಬಯಲಿಗೆ